ಉಜ್ವಲ, ಹೌದು, ಎಲ್ಲ ಹೋಗ್ತಿರೋಂಗಿದೆ. ಮಾಮ ಅವ್ರ ಬಿಡಾರಕ್ಕೆ ಹೋಗ್ತಿದೀವಿ. ಉಜ್ವಲ, ಏನೋ ಸಂತೋಷವಾಗಿರೋ ವಿಷಯನೇ ಅನ್ಸುತ್ತೆ. ಸಾಕಷ್ಟು ಸಾರಿ ನಾನು ಹೇಳ್ತಾ ಇರ್ತೀನಿ ನೋಡಪ್ಪ, ಮುಂದೆ ಗುಂಡಿ ಇದೆ, ಬಿದ್ಬಿಡ್ತೀಯ, ಆ ದಾರಿಲಿ ಹೋಗಬೇಡ. ಆದ್ರೆ ಯಾರಿಗೆ ಯಾವ ದಾರಿಲಿ ಹೋಗ್ಬೇಕು ಅನ್ಸುತ್ತೋ ಅವ್ರು ಅದೇ ದಾರಿಲಿ ಹೋಗ್ತಾರೆ. ಯಾರು ಪಾರಾಗ್ತಾರೆ ಇದರಿಂದ? ಯಾರು ಜೀವನದಲ್ಲಿ ಪುಣ್ಯ ಮಾಡಿರ್ತಾರೋ ಅವರು. ಸಿದ್ಧಲಿಂಗನಿಗೆ ತಿಳಿಸಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲ, ನೀನ್ ಮಾಮ ಅವ್ರ ಹತ್ರ ಹೋಗ್ ಬಂದ್ಯಾ? ಹೌದು ರೀ. ಏನ್ ಹೇಳಿದ್ರು ಮಾಮ? ಅಯ್ಯೋ, ನಾನು ಹೇಳ್ತೀನಿ. ನೀವು ಸ್ವಲ್ಪ ಕುತ್ಕೊಳ್ಳಿ. ಅಯ್ಯೋ, ಬನ್ನಿ ಕುತ್ಕೊಳ್ಳಿ. ಅಲ್ಲ, ಅಂತ ವಿಶೇಷವಾದದ್ದು ಏನ್ ಹೇಳ್ತೀಯಾ? ಕುತ್ಕೋ ಹೇಳ್ತೀನಿ ಅಂತ ಇದೆಯಲ್ಲ. ಆ ದಿನಕರ ಸರಿಯಾಗಿದ್ದಾನೆ, ನಂದೇ ತಪ್ಪು ಅಂತ ಹೇಳಿದಾರೆ ತಾನೆ. ಅವ್ನ್ ಎಷ್ಟೇ ಲಾಭ ಕಳ್ಸಿದ್ರು ಕೂಡ ಅವ್ನ್ಗ್ ಒಳ್ಳೇದೇ ಆಗುತ್ತೆ. ಆದ್ರೆ ನಾವು ಮಾತ್ರ ಒಂದ್ ಕಂಬ್ಳಿ ಮೇಲೆ ಬರೀ ₹1 ಲಾಭ ತಗೋಬೇಕಾ? ಅದ್ ಹೇಗಾಗುತ್ತ? ಅಯ್ಯೋ ಮಾಮ ಅವ್ರ ಏನ್ ಹೇಳೋದಂದ್ರೆ, ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಆಗೋದೇ ಅಲ್ವಾ. ಅವ್ರವ್ರ ಹಣೆ ಬರದಲ್ಲಿ ಹೇಗ್ ಬರ್ದಿರುತ್ತೋ ಹಾಗಾಗುತ್ತೆ. ಅದಕ್ಕೆ ಅದ್ ನಾವ್ ಇನ್ನೊಬ್ರನ್ನ ಹೋಲಿಸ್ಕೊಂಡು ಜೀವನ ಮಾಡ್ಬೇಕು. ಇಲ್ ನೋಡಿ, ನಾನ್ ಏನ್ ಹೇಳ್ತೀನಿ ಅಂದ್ರೆ, ನಿಮ್ ಕೆಲ್ಸ ನೀವ್ ಮಾಡ್ತಾ ಇರಿ. ಪ್ರತಿಫಲ ಏನ್ ಸಿಗ್ಬೇಕು ಖಂಡಿತ ಅದ್ ನಮಗ್ ಬಂದ್ ಸೇರುತ್ತೇರಿ. ಇರ್ಲಿ ಬಿಡು, ನನ್ಗ ಅರ್ಥ ಆಯ್ತು ಮಾಮ ಅವ್ರ ಮನ್ಸಲ್ಲಿ ಏನಿದೆ ಅಂತ. ನನಗ್ ಲಾಭ ಆಗ್ಬಾರ್ದು ಅಂತ. ಹಾಗಲ್ರಿ, ಕಂಬ್ಳಿ ಮೇಲೆ ಬರೀ ₹1 ಲಾಭ ಇಟ್ಕೊಂಡ್ ಮಾರೋದಕ್ಕೆ ನನ್ ಕೈಲಿ ಆಗೋದಿಲ್ಲ. ನಾನ್ ಮುಂಚೆ ಹೇಗ್ ಮಾಡ್ತಿದ್ನೋ ಅದೇ ರೀತಿ ಮಾಡ್ತೀನಿ ಈಗ. ನನ್ ವ್ಯಾಪಾರನ ಲಾಭಕ್ಕೋಸ್ಕರ ಮಾಡ್ತಾ ಇರೋದು. ಅಯ್ಯೋ, ನೀವ್ ಏನ್ ಹೇಳ್ತಾ ಇದ್ದೀರಾ? ಮಾಮ ಹೇಳೋ ಮಾತನ್ನ ಕೇಳಿ, ಅವ್ರ ಮಾತನ್ನ ಮೀರ್ಬೇಡ್ರಿ. ಮಾಮ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ನಾನು ಎಷ್ಟಕ್ ಮಾಡ್ತಾ ಇದ್ದೀನಿ ಅನ್ನೋದು? ಮತ್ತೆ ನೀನ್ ನನ್ಗೆ ಪದೇ ಪದೇ ಅದನ್ನೇ ಹೇಳ್ಬೇಡ. ನಾನು ನೋಡ್ತೀನಿ ಏನಾಗುತ್ತೆ. ಅಯ್ಯೋ, ನೀವು ಕೂತ್ಕೊಳ್ಳಿ, ನೀರ್ ಕೊಡ್ತೀನಿ. ಏನ್ರಿ, ಕಂಬ್ಳಿಗಳು ಮಾರ್ಲಿಲ್ಲ ನೀವು? ಹೌದಲ್ವಾ, ಎಲ್ಲ ಮಾರಾಯ್ತು. ಏನು? ಹೌದು. ಎಲ್ಲಾ ಕಂಬ್ಳಿಗಳು ಮಾರಾಟ ಆಗೋಯ್ತಾ? ಅಯ್ಯೋ ಹೌದು. ಇದೆಂತ ಚಮತ್ಕಾರ ಆಗೋಯ್ತು ನೋಡಿ. ಇವತ್ತೇ ಕಂಬ್ಳಿಗಳು ತಂದ್ವಿ, ಅಷ್ಟು ಮಾರಾಟ ಆಗೋಯ್ತು. ಅಯ್ಯೋ, ಇದೆಲ್ಲ ಮಾಮ ಅವ್ರ ಆಶೀರ್ವಾದ ನೋಡು. ಮಾಮ ನಮಗ್ ಆಶೀರ್ವಾದ ಕೊಟ್ರು, ಆಮೇಲೆ ಇಷ್ಟೆಲ್ಲ ಆಯ್ತು. ಅಯ್ಯೋ, ಇಷ್ಟೇ ಅಲ್ಲ, ನಾನ್ ದಾರಿಲ್ ಬರುವಾಗ ನನ್ನನ್ನ ಭೇಟಿ ಮಾಡಿದ್ರು. ಅವ್ರು ನನ್ನನ್ನು ಕೇಳಿದ್ರು, ನಮಗೆ 100 ಕಂಬ್ಳಿಗಳು ಬೇಕು ಅಂತ. ರೀ, ಏನ್ ಹೇಳ್ತಿದ್ದೀರಾ? ಹೌದು, ನಾನು ಅವ್ರಿಗೆ ಹೇಳ್ದೆ, 1-2 ದಿನ ಕಾಯಿರಿ, ನಾನು ಕೊಡ್ತೀನಿ ಅಂತ. ಅಯ್ಯೋ, ಇಷ್ಟೇ ಅಲ್ಲ, ಅವರು ದುಡ್ಡು ಕೊಡಕ್ಕೂ ಬಂದ್ರು. ಆದ್ರೆ ನಾನೇ ಬೇಡ ಅಂದೆ. ನಾನು ಯಾವಾಗ ಕಂಬ್ಳಿ ಕೊಡ್ತೀನೋ ಆ ದುಡ್ಡು ಕೊಡಿ ಎಂದೆ. ಆದ್ರೆ ಈಗ ಇಷ್ಟೊಂದು ಕಂಬ್ಳಿಗಳನ್ನ ತಯಾರಿ ಮಾಡಿ ಅದನ್ನ ಹೇಗೆ ಅವ್ರು ಕೊಟ್ಬಿಡ್ತಾರೆ? ಅವರು ಅಲ್ಲಿನ ಊರುಗಳಿಗೆ ಮಾರ್ತಾರೆ. ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ? ಸರಿ ಆಯ್ತು ರೀ, ನನ್ಗೊಂದು ಆಸೆ ಇದೆ. ನಾವಿದನ್ನೆಲ್ಲ ಮಾಮ ಅವ್ರ ಹತ್ರ ಹೋಗಿ ಹೇಳ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ನೋಡು. ಸರಿ, ಹಾಗಾದ್ರೆ ನಾನು ಮಾಮ ಅವ್ರ ಬಿಡಾರಕ್ಕೆ ಹೋಗಕ್ಕೆ ಎಲ್ಲ ತಯಾರಿ ಮಾಡ್ತೀನಿ. ಹಾ, ಮತ್ತೆ ಹೋಗುವಾಗ ಮಾಮ ಅವ್ರನ್ನ ಭೇಟಿ ಮಾಡಿ ಒಂದ್ ಸ್ವಲ್ಪ ಸಿಹಿನೂ ಕೊಡೋಣ. ಹೋಗೋಣ ಹಾಗಾದ್ರೆ. ನಾನು ಬೇಗ ತಯಾರಿ ಆಗ್ತೀನಿ. ಸರಿ ಸರಿ, ಹೋಗ್ಬಾ. ಆಯ್ತು. ಅರೆ ವಾ 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 ಮಕ್ಕಳೇ, ಬನ್ನಿ ಬನ್ನಿ. ಹೇಗಿದ್ದೀರಪ್ಪ ನೀವು? ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಲ್ವಾ? ಹೌದು ಮಾಮ. ಏನಮ್ಮ ಮಗಳೇ, ಎಲ್ಲ ನಿನ್ ಮನಸ್ಸಿನ ಪ್ರಕಾರ ಆಯ್ತಲ್ವಾ? ಹೌದು ಮಾಮ. ಏನಪ್ಪ, ಎಲ್ಲ ಕಂಬಳಿಗಳು ಮಾರಿ ಆಯ್ತಲ್ವಾ? ಮಾಮ, ನೀವು ಹೇಳ್ದಂಗೆನೆ ಆಯ್ತು. ಇವಳಿಗೂ ಸಂತೋಷ ಆಯ್ತು, ಮತ್ತೆ ಕಂಬಳಿಗಳು ಕೂಡ ಮಾರಾಟ ಆಯ್ತು. ಮತ್ತೆ ಮಾಮ, ಮೊದಲನೇ ದಿನನೇ ಎಲ್ಲ ಕಂಬಳಿಗಳನ್ನೂ ಮಾರಾಟ ಆಯ್ತು.
ಅದೇನು ಅಂತಂದ್ರೆ ಬೇರೆ ಊರಿನವರು ಕಂಬಳಿ ತಯಾರು ಮಾಡೋಕು ಹೇಳಿದ್ರು. ಮಾಮ ನಾನ್ ನಿಮ್ಗೋಸ್ಕರ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ಮತ್ತೆ ಮಾಮ ಇನ್ನು 100 ಕಂಬಳಿ ಬೇಕು ಅಂದಿದ್ದಾರೆ. ಒಳ್ಳೇದಾಯ್ತಲ್ವಾ? ಅಲ್ಲಪ್ಪ, ಈಗ ಹತ್ತಿರದಲ್ಲಿ ಜಾತ್ರೆ ಬಂದಿದೆ ಅಲ್ವಾ, ಕಂಬಳಿಗಳು ಬೇಕೇ ಬೇಕು. ನೀನೇನು ಚಿಂತೆ ಮಾಡಬೇಡ, ನಿನಗೀಗೆಲ್ಲ ಸಿಗುತ್ತೆ. ಮಾಮ, ಇದು ನಿಮ್ಗೋಸ್ಕರ ತಂದಿದ್ದೀವಿ. ಅರೆ, ನನಗೋಸ್ಕರ ಬಟ್ಟೆ ತರ ಅವಶ್ಯಕತೆ ಏನಿತ್ತು? ಸರಿ, ಇಲ್ಲಿ ಅದನ್ನು ಕೊಡು. ಚಂದು, ಇದನ್ನ ತಗೊಂಡೋಗಪ್ಪ. ಹಾ, ಇದನ್ನ ತಗೋ. ಇದು ನನ್ನ ಕಡೆಯಿಂದ ನಿನಗೋಸ್ಕರ. ಮತ್ತೆ ಈ ಸೀರೆ ನಿನ್ನ ಸಲುವಾಗಿ. ಮತ್ತಿಲ್ಲಿ ಕೇಳ್ರಪ್ಪ, ನೀವು ಮುಂದಿನ ಸಲ ನೀವಿಲ್ಲಿಗೆ ಬರಬೇಕಾದ್ರೆ ಈ ಹೊಸ ಬಟ್ಟೆಗಳನ್ನ ತೊಟ್ಕೊಂಡು ಬರಬೇಕು. ಈ ಹೊಸ ಬಟ್ಟೆಗಳನ್ನ ತೊಟ್ಕೊಂಡು ದೇವಿ ದರ್ಶನವನ್ನ ಮಾಡಿ, ಪೂಜೆ ಮಾಡಿ, ಆಶೀರ್ವಾದ ತಗೊಳ್ಳಿ. ಆಮೇಲೆ ಇಲ್ಲಿ ಬನ್ನಿ. ಮತ್ತೆ ನೀನು ಅವಳ ಬಳೆಯನ್ನು ಮೊದಲು ಮಾಡಿಸ್ಕೊಡು. ಅವಳ ಸಲುವಾಗಿ ಒಂದು ಒಡವೆಯನ್ನ ಮಾಡಿಸು. ಹಾ, ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಾದ್ರೂ ಒಂದು ಒಳ್ಳೆ ಜಾಗ ನೋಡ್ಬಿಟ್ಟು ಹೊಸ ಮನೆ ಕಟ್ಟೋದಿಕ್ ಶುರು ಮಾಡಿ. ಮಾಮ, ಎಷ್ಟಾಗ್ಬೋದು ದುಡ್ಡು ಅದಕ್ಕೆ? ಮತ್ತೆ ಜಾಗ ಎಲ್ಲಿ ಸಿಗುತ್ತೆ? ಆಗುತ್ತೆ, ಎಲ್ಲ ಆಗುತ್ತೆ ನೋಡು. ನನಗೆ ಮುಂದಿನದೆಲ್ಲ ಕಾಣುತ್ತಲ್ವಾ, ಎಲ್ಲ ನಿನ್ನ ಮನಸ್ಸಿನ ಪ್ರಕಾರನೇ ಆಗುತ್ತೆ. ಆದ್ರೆ ದುಡ್ಡನ್ನು ಮಾತ್ರ ಸುರಕ್ಷಿತವಾಗಿಡು. ಸರಿ, ನೀವಿನ್ ಹೋಗಿ ಬನ್ನಿ, ಹೊರಡಿ. ಮತ್ತೇನ್ ನಡೀತಿದೆ, ಹೇಗ್ ನಡೀತಿದೆ, ಸರಿಯಾಗಿ ನಡೀತಿದ್ಯಾ ಅನ್ನೋದನ್ನ ನನಗೆ ತಿಳಿಸ್ತಾ ಬನ್ನಿ. ಹಾ, ಸರಿ ಮಾಮ. ನನ್ನ ಆಶೀರ್ವಾದ ಇದೆ ನಿಮ್ಮ ಮೇಲೆ. ಮಾಮ, ಇದಂತೂ ಒಂದ್ ಚಮತ್ಕಾರ ಆಯ್ತು ನೋಡಿ ಮಾಮ. ಈಗ ಕಂಬಳಿಗಳನ್ನ ಚೆನ್ನಾಗಿ ಮಾರಿ ಒಳ್ಳೆ ಸ್ಥಾನಕ್ಕೆ ಬಂದಿದ್ದ ಇವನು. ಬಂದಾಗ ಯಾವ ಪರಿಸ್ಥಿತಿಯಲ್ಲಿದ್ದ, ಈಗ ಹೇಗಿದ ನೋಡಿ ಮಾಮ ಇವನು. ಇದೆಲ್ಲ ಹೀಗೆ ಇರುತ್ತಪ್ಪ. ಯಾರಿಗ ಆಶೀರ್ವಾದ ಸಿಗುತ್ತೋ ಅವರ ಇಚ್ಛೆಯಂತೆ ಎಲ್ಲ ಆಗುತ್ತೆ ನೋಡು. ಚಂದು, ನೀನು ಹೋಗಿಲ್ವಾ? ಅಮ್ಮ, ನನ್ಗೆಷ್ಟು ತೊಂದರೆ ಇದೆ ಅಂತ ನಾನು ನಿನ್ಗೆ ಹೇಗೆ ಹೇಳಲಿ? ನನಗ್ ಗೊತ್ತಾಗಲ್ಲ ಅನ್ಕೊಂಡೆ ಚಂದು. ಆದ್ರೆ ನನ್ನ ಹತ್ರ ದುಡ್ಡಿಲ್ಲಮ್ಮ. ತಿಜೋರಿ ಎಲ್ಲ ಪೂರ್ತಿ ಖಾಲಿ ಆಗಿದೆ. ಕೆಲ್ಸಗಳು ಸರಿಯಾಗಿ ನಡೀತಿಲ್ಲ. ದುಡ್ಡು ಕೊಡೋರು ಕೂಡ ಯಾರು ಮುಂದೆ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಗೋಗಿದೆ ಅಮ್ಮ. ಇಲ್ಲಿ ನಿನ್ ಹತ್ರ ದುಡ್ಡಿಲ್ಲ ಅಂತಿದ್ಯಾ? ಮತ್ತೆ ಆ ಬಾಳು ಮಾತ್ ಕೇಳ್ಕೊಂಡು ನೀನು ಬೇರೆಯವ್ರನ್ನ ಮನೆ ಬಾಗ್ಲಿಗ್ ಬರೋ ಹಾಗೆ ಮಾಡಿದ್ಯಾ. ಈಗ ಈ ಮನೇಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಅಮ್ಮ, ಅದನ್ ಬಿಟ್ಟು ನಿಮ್ ಹತ್ರ ಬೇರೆ ಉಪಾಯ ಇದೆಯಾ? ನಿಮಗ್ ಬೇರೆ ದಾರಿ ಏನಾದ್ರೂ ಗೊತ್ತಿದ್ರೆ ಹೇಳಿ ನನ್ಗೆ. ಏ ಚಂದು, ನೀನ್ ಯಾಕೋ ಹೀಗಾಡ್ತಾ ಇದ್ಯಾ? ನಿನ್ ಬುದ್ಧಿ ಈಗೀಗ ಯಾಕೋ ಸರಿಗಿಲ್ಲ. ಅವನ್ ಮಾತ್ ಕೇಳ್ಕೊಂಡು ನೀನು ಯಾಕೋ ಬದ್ಲಾಗ್ತಿದ್ಯಾ ಅನ್ಸ್ತಿದೆ. ಶೇಠ್ಜಿ, ನಿಮಗ್ ಪತ್ರ ಬಂದಿದೆ. ಸರಿ, ಹೋಗು, ತಗೊಂಡ್ ಬಾ. ಸರಿ. ಈಗ ನನಗೆ ಯಾರ ಪತ್ರ ಬರ್ತಿದ್ದಾರೆ? ಜೈ ಶ್ರೀ ಕೃಷ್ಣ. ಹೋಗ್ ಬನ್ನಿ. ಅದ್ರಲ್ಲಿ ಏನ್ ಬರ್ದಿದೆ? ಹೇಳ್ತೀನಿ ತಾಳಮ್ಮ. ಏನ್ರಪ್ಪ, ಕುರಿಗಳಿಗೆ ಚೆನ್ನಾಗಿ ಮೇಯಿಸ್ಕೊಂಡ್ ಬನ್ನಿ. ಹಾ, ಅವ್ರ ಹೊಟ್ಟೆ ಚೆನ್ನಾಗಿ ತುಂಬಲಿ. ಹೌದು ಮಾಮ. ದತ್ತು,
ದತ್ತು, ನಮ್ಮ ಕುರಿಗಳ ಉಣ್ಣೆಯನ್ನ ಕತ್ತರಿಸ್ಬೇಕು ಅನ್ಸುತ್ತೆ ಇವಾಗ. ಮಳೆ ಬರ್ತಿದೆ. ಮಾಮ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ನಾವೆಲ್ಲ ಇದೀವಲ್ಲ ಇಲ್ಲಿ. ಅದ್ ಹೇಗೆ ಅಂತಂದ್ರೆ ಈ ದಿನಗಳಲ್ಲಿ ಉಣ್ಣೆಯನ್ನು ಕತ್ತರಿಸಿದ್ರೆ ಅದೇ ಉಣ್ಣೆಯಿಂದ ಕಂಬಳಿ ನೇಯಲಾಗತ್ತೆ, ಮತ್ತೆ ಜಾತ್ರೆವರೆಗೂ ಅವು ತಯಾರಾಗತ್ತೆ, ಜನರಿಗೂ ಸಿಗುತ್ತೆ. ಮಾಮ, ಕುರಿಗಳು ಸಾಕಷ್ಟಿವೆ ನೋಡಿ, ಎಲ್ಲಾ ಉಣ್ಣೆಗಳು ಒಂದೇ ಸಲ ತೆಗಿಯೋಕ್ಕಾಗೋದಿಲ್ಲ, ಒಂದೊಂದೇ ತೆಗಿಬೇಕಲ್ವಾ? ಮಾಮ, ನೀವಿವತ್ ಆಶೀರ್ವಾದ ಮಾಡಿದ್ರಲ್ಲ, ಅದರಿಂದನೇ ಒಳ್ಳೇದಾಗ್ತಿರೋದು. ಆದ್ರೆ ಕಂಬಳಿ ತೆಗಿಯೋದು ಸುಲಭದ ಕೆಲ್ಸ ಅಲ್ಲ. ಅದ್ ಹೇಗೆ ಅಂತಂದ್ರೆ ಕಂಬಳಿ ಅಂದ್ರೆ ಅದು ಎಲ್ಲಾ ಕಡೆ ಉಪಯೋಗಿಸಲು ಬರುತ್ತೆ, ಮೈ ಮೇಲೆ ಹಾಕೊಳ್ಳೋದಿಕ್ ಬರುತ್ತೆ, ತಲೆ ಮೇಲೆ ಹಾಕೊಳ್ಳೋದಕ್ ಬರುತ್ತೆ, ಮಳೆಗಾಲದಲ್ಲೂ ಉಪಯೋಗಿಸ್ಬೋದು, ಮಲ್ಕೋಬೇಕು ಅಂತಂದ್ರೆ ಹಾಸ್ಕೊಳ್ಬಹುದು, ಚಳಿಗಾಲದಲ್ಲಿ ಕೂಡ ಹೊದ್ಕೊಳಕ್ಕಾಗುತ್ತೆ. ಕಂಬಳಿ ಅಂದ್ರೆ ಸಾಕಷ್ಟು ಉಪಯೋಗದ ವಸ್ತು. ನಮ್ಮಂತವ್ರಿಗೆ ಕಂಬಳಿ ಅದು ಹೇಗೆ ಅಂತಂದ್ರೆ ಒಂದು ವರದಾನ ಇದ್ದಾಗೆ. ಈ ಜನರಿಗೆ ಗೊತ್ತಾಗೋದಿಲ್ಲ ಅದು, ಆದ್ರೆ ಮುಂದೆ ನೋಡಿ ಪ್ರತಿ ಮನೆಯಲ್ಲೂ ಕಂಬಳಿಗಳನ್ನ ಕೊಂಡ್ಕೊಳ್ತಾರೆ. ಮತ್ತೆ ಇವು ಮಾಮನ ಕುರಿಗಳು ಅಂದ್ರೆ ದೇವರ ಕುರಿಗಳಿದ್ದ ಹಾಗೆ, ಇವುಗಳು ಹಾಗೆ ಸಾಧಾರಣವಾಗಿ ಸಿಗೋದಿಲ್ಲ. ನೀವ್ ಹೇಳ್ತಿರೋದು ಸರಿ ಇದೆ ನೋಡಿ. ಮತ್ತಿಲ್ ಕೇಳ್ರಪ್ಪ, ಒಂದ್ ಕೆಲ್ಸ ಮಾಡಿ, ಆ ದಿನಕರನಿಗೆ ಉಣ್ಣೆ ಬೇಕಾಗಿತ್ತಲ್ವಾ, ಅವನನ್ನು ಕೇಳಿ ನಿಮಗೆ ಉಣ್ಣೆ ಬೇಕಾಗಿತ್ತು ಅಲ್ವಾ ಅಂತ. ಅವನ್ ಹಾಗೆ ಕೇಳ್ದ. ಮಾಮ, ನಾವ್ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಇಲ್ಲಿ ತುಂಬಾನೇ ನೀರಿನ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದಪ್ಪ, ಇಲ್ಲಿಂದ ಹೊರಡಬೇಕಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಮಳೆ ಶುರು ಆಗಿದೆ, ಸ್ವಲ್ಪ ಒಣ ಜಾಗಕ್ಕೆ ಹೋಗ್ಬೇಕು. ಈ ಕುರಿಗಳಿಗೆ ಮಳೆ ತೊಂದರೆ ಕೊಡಬಹುದು, ಅದಕ್ಕಾಗಿ ನಮ್ಮ ಬಿಡಾರವನ್ನ ಬದಲಾಯಿಸೋಣ. ಮುಂದೆ ಒಣ ಜಾಗ ಯಾವ್ದಾದ್ರು ನೋಡೋಣ, ಯಾವ್ದಾದ್ರು ಒಳ್ಳೆ ಜಾಗ ಸಿಗ್ಬೋದಾ ಅಂತ. ನಡೀರಪ್ಪ. ಹಾ, ಕುರಿಗಳಿಗೆ ಚೆನ್ನಾಗಿ ಮೇವು ತಿನ್ಸ್ಕೊಂಡು ಬನ್ನಿ. ಉಜ್ವಲ, ಹೌದು, ಎಲ್ಲ ಹೋಗ್ತಿರೋಂಗಿದೆ. ಮಾಮ ಅವ್ರ ಬಿಡಾರಕ್ಕೆ ಹೋಗ್ತಿದೀವಿ. ಉಜ್ವಲ, ಏನೋ ಸಂತೋಷವಾಗಿರೋ ವಿಷಯನೇ ಅನ್ಸುತ್ತೆ. ಅಣ್ಣಗ್ ಒಳ್ಳೇದಾಯ್ತು ಅಂತ ಗೊತ್ತಾಯ್ತು. ಇದ್ರಲ್ಲಿ ನಮ್ದೇನು ಇಲ್ಲ ಕಣಕ್ಕ, ಎಲ್ಲ ಮಾಮ ಅವ್ರ ಕೃಪೆ. ಉಜ್ವಲ, ಸರಿಯಾಗಿ ಹೇಳ್ದೆ ನೋಡು. ಏನು ದಿನಕರ, ಎಲ್ಲ ಕಂಬಳಿನೂ ಮಾರ್ಬಿಟ್ಯಾ? ಹೌದು, ಎಲ್ಲ ಕಂಬಳಿನೂ ಮಾರಾಟ ಆಯ್ತು. ನಿನ್ನ ಅದೃಷ್ಟ ಚೆನ್ನಾಗಿದೆ ನೋಡು, ನನ್ನ ಹತ್ರನೇ ಕಂಬಳಿ ತಗೊಂಡು ನನ್ ಜಾಗದಲ್ಲೇ ಎಲ್ಲನೂ ಮಾರಿದ್ಯಲ್ಲ. ಅಯ್ಯೋ ಅಣ್ಣ, ಆತರ ಏನಿಲ್ಲ. ಅಯ್ಯೋ, ನನಗ್ ಗೊತ್ತಾಯ್ತು ಬಿಡು ಅದು ಹೇಗೆ ಅಂತ. ನೋಡಿದ್ರೆ ಗೊತ್ತಾಗ್ತಿಲ್ವಾ? ಹೊಸ ಬಟ್ಟೆಗಳನ್ನ ಹಾಕೊಂಡ್ ಮಿಂಚ್ತಾ ಇದ್ಯಾ. ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಮಾಮ ಅವ್ರು ಹೇಳ್ದಾಗೆ ಮಾಡ್ತಿದ್ದೀವಿ. ಇದು ಮಾಮ ಅವ್ರ ಆಶೀರ್ವಾದ ಅಲ್ವಾ? ಅಣ್ಣವ್ರೆ, ನಡೀರಿ, ಇಲ್ಲಾಂದ್ರೆ ಹೊತ್ತಾಗುತ್ತೆ. ಬರ್ತೀವಿ ನಾವು. ರೀ, ಅದೇನು ಅಂತ ಮಾತಾಡ್ತಾ ಇದ್ದೀರಾ? ನಾನೇನ್ ತಪ್ಪು ಹೇಳ್ದೆ? ಏನ್ ಹೇಳಿದಿರಾ ಅಂತ ನಿಮಗ್ ಗೊತ್ತಿಲ್ವಾ? ನೀನ್ ಸುಮ್ನಿರ್ತೀಯ, ಏನು ಮಾತಾಡ್ಬೇಡ. ನನಗ್ ಗೊತ್ತು ನಾನ್ ಏನ್ ಮಾತಾಡ್ಬೇಕು ಅಂತ. ನನ್ನ ಹತ್ರ ಕಂಬಳಿಗಳನ್ನ ತಗೊಂಡು ನನ್ ಜಾಗದಲ್ಲೇ ಮಾರಿ ಈಗ ಮಾಮನ ಹೆಸರು ಹೇಳ್ತಾ ಇದ್ದಾನೆ.